ಆದರೆ ನಂದು ಒಂದು ಕಳಕಳೆ ವಿನಂತಿ ಏನಂತಂದರೆ, ಅನಂತಮೂರ್ತಿ ಹೆಗಡೆಯವರಿಗೆ ಇದು ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವೆಲ್ಲ ಪೂರ್ವದಲ್ಲಿ ಇವರು ಕಳೆದ ಒಂದೂವರೆ ವರ್ಷ ಹಿಂದೆ ಯೋಚನೆಯನ್ನು ಮಾಡಿ ಕೊನೆಗೌಡರಿಗೆ ಒಂದಿಷ್ಟು ಸಹಾಯವನ್ನು ಮಾಡಬೇಕು, ತನ್ನ ಟ್ರಸ್ಟ್ ವತಿಯಿಂದ ತನ್ನ ಉಳಿಕೆಯ ವೈಯಕ್ತಿಕ ಹಣದಿಂದ 11 ವರ್ಷಗಳ ಪ್ರೀಮಿಯನ್ನು ಕಟ್ಟಬೇಕು ಆಲೋಚನೆಯನ್ನು ಹಿಂದೆಯೇ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ಯಾಕೆಂತಂದರೆ ದುರ್ದೈವ, ಈ ವ್ಯಕ್ತಿಯು ಕೂಡ ಆ ಇನ್ಶೂರೆನ್ಸನ್ನು ಮಾಡಿದ್ದ. 3 ದಿನಗಳ ಹಿಂದೆ ಆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿಬಿಟ್ಟಿದೆ. ಅದೀಗಷ್ಟೇ ಹೇಳ್ತಾ ಇದ್ದೆ, ಒಂದು ಮೊಬೈಲ್ ಕೊಂಡ್ಕೊಳ್ತೇವೆ, ಟಿ ವಿಯನ್ನು ಕೊಂಡ್ಕೊಳ್ತೇವೆ, ಗ್ಯಾರಂಟಿ ಇದ್ದಷ್ಟು ವರ್ಷ ಅಥವಾ ದಿವಸ ಏನೂ ಆಗೋದಿಲ್ಲ, ಮುಗಿದ ನಂತರ ಹಾಳಾಗತ್ತೆ ಅಂತ. ಬಹುತೇಕ ಈ ವ್ಯಕ್ತಿಗೆ ಅದೇ ಆಗಿರ್ಬೋದೇನೋ. ಅದೇನೇ ಇದ್ದರೂ ಕೂಡ ಮಾನವೀಯ ತೀರ್ಥ ವ್ಯಕ್ತಿಗಳ ಮುಂದೆ ಇವೆಲ್ಲ ಗೌಣ. ಯಾವ ಸ್ಟೇಷನವರಿರಲಿ, ಯಾವುದೇ ವ್ಯಕ್ತಿಗಳಿರಲಿ, ತಿರುಗಿ ಒಂದು ಮಾತನಾಡೋದಿಲ್ಲ. ಸಾಮರ್ಥ್ಯ ಇದ್ದೇ ಇದ್ದವನು ಕೊಟ್ಟೇ ಬಿಡ್ತಾನೆ ಅಂತಲ್ಲ. ಯಾವ ವ್ಯಕ್ತಿಗೆ ಮಾನವೀಯತೆ ಇರುತ್ತೋ ಆ ವ್ಯಕ್ತಿ ಯಾರನ್ನು ಬಿಟ್ಕೊಡೋದಿಲ್ಲ. ವೈಯಕ್ತಿಕವಾಗಿ ಕಷ್ಟ ಇರಲಿ ಇರದೇ ಹೋಗಲಿ, ಯಾವ ವ್ಯಕ್ತಿ ಸಹಾಯ ಮಾಡ್ತಾನೋ ಅದೇ ವ್ಯಕ್ತಿ ಸಹಾಯ ಮಾಡ್ತಾನೇ ಇರ್ತಾನೆ. ಯಾವ ವ್ಯಕ್ತಿಗೆ ಸಹಾಯ ಮಾಡುವ ಇಚ್ಛೆ ಇರೋದಿಲ್ವ, ನೀವೇನು ಮಾಡ್ತೀರಿ ಮಾಡಿ, ನಾವು 1 ರೂಪಾಯಿ ಕೊಡೋದಿಲ್ಲ ಅಂತೇಳಿ ವ್ಯಕ್ತಿಗಳು ಕೂಡ ಸಮಾಜದ ಮಧ್ಯೆ ಸಿಗ್ತಾರೆ. ಕೋರ್ಟು ಕಚೇರಿಗೆ ಹೋಗ್ತಾರೆ. ಕೋರ್ಟು ಕಚೇರಿಯಲ್ಲಿ ಕಳೆದು ಹೋದ ವ್ಯಕ್ತಿಯ ಕುಟುಂಬಕ್ಕೆ 1 ರೂಪಾಯಿ ಕೂಡ ಸಿಗೋದಿಲ್ಲ. ಯಾಕೆಂದರೆ ಬಿದ್ದ ಮೊದಲನೇ ದಿವಸ, 2ನೇ ದಿವಸ, 12ನೇ ದಿವಸ ನೆಂಟರು ಬರ್ತಾರೆ. 13ನೇ ದಿವಸದಿಂದ ಅವರವರ ವೈಯಕ್ತಿಕ ಸಮಸ್ಯೆಯಿಂದಾಗಿ ಆ ವ್ಯಕ್ತಿಯನ್ನು ಕೋರ್ಟು ಕಚೇರಿ ಕರ್ಕೊಂಡು ಹೋಗೋದಲ್ಲೂ ಕೂಡ ಯಾರೂ ಇರೋದಿಲ್ಲ. ಹಾಗಾಗಿ ಯಾವ ವ್ಯಕ್ತಿಗಳಿಗೆ ಜವಾಬ್ದಾರಿ ಹೆಚ್ಚಿದೆಯಾ ಆ ವ್ಯಕ್ತಿಗಳು ತನ್ನದಲ್ಲದೆ ಹೋದರೂ ಕೂಡ ಖರ್ಚಿನ ವಿಚಾರ ಖರ್ಚಾಗಿದೆ ಅಂತ ತಿಳ್ಕೊಂಡು 1 ರೂಪಾಯಿಗೆ 10 ರೂಪಾಯಿ ಏನಾದ್ರು ಇಟ್ಟು ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಇನ್ಶೂರೆನ್ಸ್ ಕಂಪ್ನಿ ಲಾಸು ಅಂತ ಹೇಳ್ತಾರೆ. ದಯವಿಟ್ಟು ಆಗ ತಿಳ್ಕೊಬೇಡಿ. ಯಾಕೆಂತಂದರೆ ನಿಮಗೆ ಅದನ್ನೆಲ್ಲದನ್ನು ತೀರಿಸುವ ಅಥವಾ ಅದನ್ನು ನಿಭಾಯಿಸುವ ಶಕ್ತಿ ಇರಬಹುದು. ನಿಮ್ಮ ನಂಬಿ ಬದುಕುವವರಿಗೆ ಅದೆಲ್ಲ ವಿಚಾರಗಳು ಗೊತ್ತಿರೋದಿಲ್ಲ. ನಾನು ಕೂಡ ಹಣಕಾಸಿನ ಸಂಸ್ಥೆಯಲ್ಲಿ ಕಳೆದ 25 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇನೆ. ಸಾಲ ಪಡೆಯುವಾಗ ಸಾಲ ಪಡ್ಕೋತಾರೆ. ಅಕಸ್ಮಾತ್ ತೊಂದರೆ ಆದಾಗ ಆ ಕುಟುಂಬಕ್ಕೆ ಅದನ್ನು ಹೇಗೆ ತೀರಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದೇ ಕಾರಣಕ್ಕೆ ನಾವು ಒಂದಿಷ್ಟು ಇನ್ಶೂರೆನ್ಸನ್ನು ಮಾಡ್ಕೊಳ್ಳಿ. 1 ಲಕ್ಷ ನಿಮ್ಮಲ್ಲಿ ಸಾಲ ಇದೆ ಅಂತಂದರೆ ಕನಿಷ್ಠ 10 ಲಕ್ಷ ರೂಪಾಯಿಗಳ ಇನ್ಶೂರೆನ್ಸನ್ನು ಮಾಡಿಡಿ. ಆ ಬೀದಿಗೆ ಬರ್ತಕ್ಕಂಥ ಕುಟುಂಬಕ್ಕೆ ಇದು ಒಂದಿಷ್ಟು ಸಹಾಯ ಆಗತ್ತೆ. ಜೀವ ಇವತ್ತಿರಬಹುದು, ನಾಳೆ ಇಲ್ಲದೇ ಇರ್ಬೋದು, ಗೊತ್ತಿಲ್ಲ. ಯಾರ್ಯಾರು ಹುಟ್ಟಿದಾಗಲೇ ಅರ್ಜಿಯನ್ನು ಹಾಕಿ ಬಂದಿರ್ತಾರೆ, ಮಂಜೂರಿ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಕೆಲವು ಜನರಿಗೆ ಆದಷ್ಟು ಲಘು ಆಗುತ್ತೆ, ಕೆಲವು ಜನರಿಗೆ ಭಾಳ ಲೇಟ್ ಆಗುತ್ತೆ. ನಾನು ನನ್ನ ಮನಸ್ಸಿನ ಆಳದ ನೋವುಗಳನ್ನು ನಿಮ್ಮ ಎದುರಿಗೆ ಹೇಳಿದ್ದೇನೆ. ಅದು ಒಳ್ಳೆಯದಿದ್ದರೆ ಪಡೆದುಕೊಳ್ಳಿ, ಅಥವಾ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ಗಂಡ ಬೇಕಾದ್ರೆ ಕಟ್ತಾರೆ, ದಾನ ಯಾರೂ ಮಾಡೋದಿಲ್ಲ. ಅದು ಸಾಧ್ಯವೂ ಇಲ್ಲ. ಈ ಮನುಷ್ಯರ ಒಂದು ಸ್ವಭಾವನೆ ಹಾಗೆ. ಎಷ್ಟೇ ದುಡ್ಡಿದೆ ಅಥವಾ ಇದು ಇದೆ ಅಂತಂದರೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಇವರು 1000ಗಟ್ಟಲೆ ಜನರಿಗೆ ಈ ಒಂದು ಬೆನಿಫಿಟನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಅದು ಭಾಳ ದೊಡ್ಡ ಕೆಲಸ, ಭಾಳ ಪುಣ್ಯದ ಕೆಲಸ ಹೇಳಿದ್ರು ನಾವು ಬಾಕಿಯವರು ಯಾರು ಮಾಡೋದಿಲ್ಲ. ದಯವಿಟ್ಟು ಇದು ಈ ಕೊನೆಗೌಡ್ರದ್ದು ನಾನು ಅಗದಿ ಹತ್ತಿರದಿಂದನೂ ನೋಡಿದ್ದೇನೆ. ಯಾಕಂತಂದರೆ ಆ ಟೈಮಿಗೆ ಮೊದಲು ಇರೋದಿಲ್ಲ, ನಂತರನೂ ಅವನಿಗೆ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ. ಆ ಟೈಮಿಗೆ ಬಂದು ಅವ್ರ ತಲೆಯನ್ನು ಹಾಳು ಮಾಡಿ ಸುಳ್ಳೀತಿ ಏನೋ ಒಂದು ಮಾಡ್ಕೊಂಡು ಹೋಗುವ ಅಂತಂದರೆ, ಇಲ್ಲ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡು, ಅಷ್ಟು ಮಾಡು, ಇಷ್ಟು ಮಾಡು. ಆ ಏನು ಯಜಮಾನ ಮನುಷ್ಯ ಇರ್ತಾನೋ ಅವನಿಗೆ ಮತ್ತು ಈ ಕೆಲಸ ಮಾಡಿದವ್ರ ಕುಟುಂಬಕ್ಕೆ ಒಂದು ಹಚ್ಚಾಕಿ ಹೊಂಟು ಬಿಡ್ತಾರೆ. ಅವರು ಕಡೆಗೆ ಬರೋದಿಲ್ಲ, ಎಲ್ಲೂ ಇಲ್ಲ. ಸುಮ್ಮನೆ ಕೋರ್ಟಿಗೆ ಅಲಿಯುವುದು, ಒಂದು 4-5 ವರ್ಷ 8-10 ವರ್ಷ ಇದು ಮಾಡಿಕೊಂಡು ಕಡೆಗೆ ನಂತರ ರಾಜ್ಯ ಒಳಗೆ ಮುಗಿಸ್ಕೊಳ್ಳುವಂಥದ್ದು ಸುಮಾರಷ್ಟು ನೋಡಿದ್ದೇನೆ ನಾನು. ಆ ಒಂದು ನಿಟ್ಟಿನಲ್ಲಿ ಇದು ಒಳ್ಳೆಯ ಕೆಲಸ. ಇದು ಈ ಥರ ಇಂಥ ಒಂದು ಇದನ್ನು ಮಾಡಬೇಕು. ಈಗಾಗಲೇ ಕಬ್ಬೆ ಹೆಗಡೆಯವರು ಹೇಳಿದ್ರು,
ಒಂದು ಏನಂತಂದರೆ ಸಂಸ್ಥೆಯ ಇಲ್ಲಿ ಏನು ನಮ್ಮ ಹತ್ರ ವ್ಯವಹಾರ ಮಾಡೋರು ಸಾಲಗಾರರು ಸಾಲನೇ ಇಟ್ಟು ಹೋಗ್ತಾರೆ. ಆ ಇದಕ್ಕೆ ಏನಾದ್ರು ಒಂದು ಹೇಳೋದಕ್ಕೆ ಉದ್ದೇಶದಿಂದ ನಾವು ಭಾಳಷ್ಟು ಹುಡುಕ್ತಾ ಇದ್ವಿ. ಆದರೆ ನಮ್ಮಲ್ಲಿ ಬರೋರೆಲ್ಲ 60-70 ವರ್ಷದ ವಯೋವೃದ್ಧರೇ, ಅವ್ರ ಮೊಮ್ಮಕ್ಕಳು ವ್ಯವಹಾರ ಮಾಡ್ತಾರೆ, ನಮ್ಮ ಮೆಂಬರು ಅವರಾಗಿರ್ತಾರೆ. ನಮ್ಗೆ ಅದನ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಹೊಸ ಸ್ಕೀಮ್ ಏನಾರು ಇದ್ದರೆ ದಯವಿಟ್ಟು ಅನಂತಮೂರ್ತಿ ಹೆಗಡೆಯವರು ನಮಗೆ ಅದನ್ನು ಹೇಳಬೇಕು. ಯಾಕಂದರೆ ಇಲ್ಲಿ ಎಲ್ಲ ಚಿಕ್ಕ ಹಿಡುವಳಿದಾರರಾಗಿ ಅವರ ಜೀವನಕ್ಕೆ ನಿರ್ವಹಣೆಗೆ ಕಷ್ಟಪಡ್ತಾ ಇರ್ತಾರೆ. ಆ ಒಂದು ವ್ಯಕ್ತಿ ಮೈತಾದರೆ ಮಾತ್ರ ಸಾಲ ಮಾಡಿ ಅವನಿಗೆ ಕೊಡಬೇಕು. ಮತ್ತು ಅವರು ವ್ಯವಹಾರನೇ ಗೊತ್ತಿರದೆ ಹೋದಂಥವ್ರು ಹೊಸದಾಗಿ ವ್ಯವಹಾರ ಶುರು ಮಾಡೋದು ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನನ್ನ ವೈಯಕ್ತಿಕವಾಗಿಯೂ ನಾನು ಅವ್ರ ಹತ್ರ ಹೇಳ್ತೇನೆ. ಯಾಕಂದರೆ ನಾವು ಭಾಳಷ್ಟು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕೇಳಿದ್ವಿ, ಯಾರು ನಮ್ಮ ಒಂದು ಇದರೊಳಗೆ ಸಿಗಲಿಲ್ಲ. ಯಾಕಂತಂದರೆ ನಮ್ಮಲ್ಲಿ 70-60 ಮೇಲ್ಪಟ್ಟು, ಯಾಕಂದರೆ ಪ್ರೀಮಿಯಮ್ ಜಾಸ್ತಿ ಆಗ್ತದೆ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಈ ಸಮೂಹ ಇದರೊಳಗೆ ಏನಾಗ್ತದೆ ಕೇಳಿದ್ರೆ 1-2 ಜನ ವಯಸ್ಸು ಕಡಿಮೆ ಆದವರು ಇದ್ರೂ ಬಾಕಿಯವರು ವಯಸ್ಸು ಹೆಚ್ಚಾದವರೇ ಇರ್ತಾರೆ. ಹಾಗಾಗಿ ದಯವಿಟ್ಟು ಅದು ಯಾವುದೇ ಒಂದು ನಿಟ್ಟಿನಲ್ಲಿ ಅದು ಸಿಗ್ತದೆ, ಆ ಥರ ಮಾಡ್ಲಿಕ್ಕೆ ಬರ್ತದೆ ಹೇಳಾದರೆ ನಾವು ಅದನ್ನು ಮಾಡಿಸ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಮತ್ತು ಅನಂತಮೂರ್ತಿ ಹೆಗಡೆಯವರಿಗೆ ನಾವು ಸದಾ ನಿಮ್ಮ ಬೆನ್ನಿಗೆ ಇರ್ತೇವೆ ಹೇಳುವಂಥದ್ದನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಯಾರೂ ಕೂಡ ಮರವನ್ನು ಹತ್ತಿಸಬೇಕಾದ್ರೆ ಯಾವ ಜಮೀನು ಮಾಲೀಕರು ಕೂಡ ನಮ್ಮ ಮನೆಗೆ ಬಂದಂತಹ ಕೊನೆಗೌಡ ಸಾಯಿಲಿ ಅಂಥೇಳಿ ಮರ ಹತ್ತಿಸೋದಿಲ್ಲ. ಹಾಗೆ ಯಾವುದೇ ಒಬ್ಬ ಕೊನೆಗೌಡರು ಕೂಡ ತಾವು ಸಾಯಬೇಕು ಅಂತ ಮರ ಹತ್ತೋದಿಲ್ಲ. ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್. ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಅದು ಅಪಾಯ ಬರ್ತದೆ. ವಾಹನದಲ್ಲಿ ಹೋಗಬೇಕಾಗಿರಲಿ, ಕರೆಂಟ್ ಕೆಲಸ ಮಾಡಬೇಕಾಗಿರಲಿ, ಹೀಗೆ ಯಾವುದೇ ಒಂದು ಅಪಾಯಕಾರಿ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅಪಾಯ ಅನ್ನೋದು ಆಗ್ತಾ ಇರ್ತದೆ. ಹಾಗೆ ಈ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡಿದ್ದಾಗಿದೆ. ಹೋದ ವರ್ಷವೂ ಕೂಡ ಬಹುಶಃ 8-10 ಜನ ಕೊನೆಗೌಡರಿಗೆ ಅಪಾಯ ಆಗಿದೆ. ಅಪಾಯ ಆದಮೇಲೆ ಅವರ ಕುಟುಂಬದವರು ತುಂಬ ಕಷ್ಟಪಡೋದನ್ನು, ಮಕ್ಕಳ ವಿದ್ಯಾಭ್ಯಾಸಕ್ಕಿರಲಿ, ಜೀವನ ನಿರ್ವಹಣೆಗಿರಲಿ ಕಷ್ಟಪಡೋದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಹೋದ ವರ್ಷದಲ್ಲಿ ಸುಮಾರು 2,000-3 ಸಾವಿರ ಜನಕ್ಕೆ ನಾವು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸಾಗಿತ್ತು. ಕೇವಲ ಸಿರ್ಸಿ ಅಲ್ಲ, ಕುಮಟಾ ಅಲ್ಲ, ಸಿದ್ದಾಪುರದಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಮಾಡಿಸಿ. ಕುಮಟಾದ ಕುಮಟಾ ಮಧ್ಯಭಾಗದಲ್ಲಿ KDCC ಬ್ಯಾಂಕ್ ಇರ್ಬೋದು, ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಾಗಿದೆ. ಹಾಗೆ ಸಿದ್ದಾಪುರದಲ್ಲಿ ಹಲವಾರು ಸೊಸೈಟಿಗಳು ಮಾಡಾಗಿದೆ, ಯಲ್ಲಾಪುರ ತಾಲೂಕಲ್ಲಿ ಮಾಡಾಗಿದೆ, ಸಿರಿಸಿಲ್ಲ, ಎಲ್ಲ ಕಡೆಯೂ ಕೂಡ ನಾವು 3,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊನೆಗೌಡರಿಗೆ ಇನ್ಶೂರೆನ್ಸ್ ಮಾಡಾಗಿದೆ. ಈಗ ಒಂದು ಸಲ ನಾವು ಇನ್ಶೂರೆನ್ಸ್ ಮಾಡಿದಾಕ್ಷಣ ಇದು ಜೀವನ ಪರ್ಯಂತ ಬರೋದಿಲ್ಲ, ಪ್ರತಿ ವರ್ಷವೂ ಕೂಡ ಮಾಡಬೇಕಾಗ್ತದೆ. ಇದರ ಮೌಲ್ಯ ಇವತ್ತಿನ ₹525. ಒಂದು ಇನ್ಶೂರೆನ್ಸ್ ಪಾಲಿಸಿಯ ಖರ್ಚು ₹525. ಇದನ್ನು ಮಾಡಿಕೊಂಡ್ರೆ ಸವಿಸ್ತಾರವಾಗಿ ಮುಂದೆ ಹೂವಪ್ಪ ಅವರು ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ, ಏನೇನು ಅನುಕೂಲ ಇದೆ ಅಂದೇಳಿ. ₹10 ಲಕ್ಷವರೆಗೂ ಕೂಡ ಜೀವಕ್ಕೆ ಹಾನಿ ಆದರೆ, ಅಥವಾ ಅವನು ಮರದಿಂದ ಬಿದ್ದು ಇನ್ನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದರೆ ₹5 ಲಕ್ಷ ಸಮಥಿಂಗ್ ಅದು ಹಣ ಬರುವಂಥದ್ದು, ಮಕ್ಕಳ ಎಜುಕೇಷನಿಗೆ ಹಣ ಬರುವಂಥದ್ದು, ಆಸ್ಪತ್ರೆ ಖರ್ಚಿಗಾಗಿ ಆಪರೇಷನ್ ಮಾಡಬೇಕಾದ ಹಣ ಬರುವಂಥದ್ದು, ಹಲವಾರು ರೀತಿಯ ಯೋಜನೆಗಳಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಈ ಥರ ಬಡವರ ಬಗ್ಗೆ, ಹೀಗೆ ಕೂಲಿ ಕಾರ್ಮಿಕರು, ಕೃಷಿಕರ ಬಗ್ಗೆ ಹಲವಾರು ಯೋಜನೆಗಳು ತಗೊಂಡಿದ್ದಾರೆ. ಅದರಲ್ಲಿ ಬಹುಶಃ ಇದು ಒಂದು ಅತ್ಯುತ್ತಮವಾದಂಥ ಯೋಜನೆ ಅಂಥೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ಜನಕ್ಕೆ ಮುಟ್ಟಿಸುವಂಥದ್ದು ನಮ್ಮ ಕರ್ತವ್ಯ. ಯಾವ್ಯಾವ ಯೋಜನೆಗಳಿದೆ ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸಿನ ನರೇಂದ್ರ ಮೋದಿಯವರ ಯೋಜನೆಗಳೇ ಯಾವುದಿದೆ ಅದನ್ನು ನಾವು ಜನಕ್ಕೆ ಹೇಳಬೇಕು. ಕಡಿಮೆ ಖರ್ಚಿನಲ್ಲಿ
ಉತ್ತಮವಾದಂತಹ ಒಂದು ಸೇವೆ ಸಿಗ್ತದೆ ಮತ್ತು ಭದ್ರತೆ ಸಿಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ನಾವು ಮಾಡ್ತಾ ಇರೋವಂಥದ್ದು ಎಲ್ಲರೂ ಇಡೀ ಜಿಲ್ಲೆಯ ಎಲ್ಲ ಕೊನೆಗೋಡ್ರಿಗೆ ಮಾಡ್ಲಿಕ್ಕೆ ಆಗತ್ತೆ ಅಂತೆಲ್ಲ, ಒಂದಷ್ಟು ಜನಕ್ಕೆ ಮಾಡಿಸಿ ಇದರ ಮಹತ್ವ ನಿಮಗೆ ಹೇಳೋದ್ರ ಮುಖಾಂತರವಾಗಿ ಮುಂದಿನ ವರ್ಷದಿಂದ ನೀವೇ ಇದನ್ನು ಮಾಡ್ಕೊಳ್ಳಿ, ಮುಂದುವರ್ಸ್ಕೊಂಡು ಹೋಗಿ. ನಿಮ್ಮ ಜೀವನಕ್ಕೆ ಅಪಾಯ ತಂದುಕೋಬೇಡಿ. ಯಾಕೆಂದರೆ ಏನಾದರೂ ನಿಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ನಿಮ್ಮ ನಂಬಿದಂತಹ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ಮಕ್ಕಳ ಎಜುಕೇಷನ್ನು ಅವಶ್ಯಕತೆ ಇರ್ತದೆ, ನಿಮ್ಮ ಹೆಂಡತಿ ನಿಮ್ಮ ಮಗ ಕಾಯ್ತಾ ಇರ್ತಾಳೆ, ಅವಳು ಬಹಳ ಕಣ್ಣೀರು ಹಾಕೋ ಪರಿಸ್ಥಿತಿ ಬರ್ತದೆ. ತುಂಬ ದೊಡ್ಡ ಮೊತ್ತ ಅಂತಲ್ಲ, ಒಂದು 10 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಎಷ್ಟೋ ಒಂದು ಜೀವನಕ್ಕೆ ಆಧಾರ ಆಗತ್ತೆ ಅನ್ನುವಂಥದ್ದು ನಾನು ಒಂದು ಚಿಕ್ಕ ಕಳಕಳಿ. ಆ ಉದ್ದೇಶಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಹೋದ ವರ್ಷವೂ ಕೂಡ ಮಾಡಿದ್ದೆ, ಈ ವರ್ಷವೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ನನ್ನ ಕೊನೆಗೋಡು ಸ್ನೇಹಿತರು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಆದಷ್ಟು ತಾವು ಮರ ಹತ್ತೋದನ್ನು ಕಡಿಮೆ ಮಾಡಿ, ದೋಟಿಯಲ್ಲೇ ಹೆಚ್ಚಿನ ಸಂದರ್ಭದಲ್ಲಿ ಕೊಯ್ಯುವಂಥ ಕೆಲಸವನ್ನು ಮಾಡಿ, ಆಮೇಲೆ ತೀರಾ ಅನಿವಾರ್ಯ ಆದ ಮಾತ್ರ ಮರ ಹತ್ತಿ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ನಮ್ಮ ಟ್ರಸ್ಟಿನ ಉದ್ದೇಶಗಳು ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಎಂದು ಹೇಳುವಂತಹ ಸುಭಾಷಿತದಂತೆ ಸಮಾಜಕ್ಕೆ ನಂದೇ ಆದಂತಹ ಒಂದಷ್ಟು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಈಗ ಉದ್ಘಾಟನೆಯನ್ನು ಮಾಡ್ತೇವೆ. ಉದ್ಘಾಟನೆ ಆದಮೇಲೆ ಉದ್ಘಾಟಕರು ಹಲವಾರು ಜನ ಮಾತನಾಡಲಿಕ್ಕಿದ್ದಾರೆ. ಮುಂದೆಲ್ಲವನ್ನು ಕೂಡ ಅಂತಂತ ನಿಮ್ಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ.